ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾವೇರಿ ಜಿಲ್ಲೆಯಲ್ಲೂ ಲವ್ ಜಿಹಾದ್ ಪ್ರಕರಣ. ಮುಂಜಾನೆ ನಿಶ್ಚಿತಾರ್ಥ, ಮಧ್ಯರಾತ್ರಿ ಯುವತಿ ಮಿಸ್ಸಿಂಗ್. ಇಂದು ನಿಶ್ಚಿತಾರ್ಥಕ್ಕೆ ಸಜ್ಜಾಗಿದ್ದಂಥ ಕುಟುಂಬಕ್ಕೆ ಆಘಾತ ಆಗಿದೆ. ನಿಶ್ಚಿತಾರ್ಥಕ್ಕೂ ಮುನ್ನ ಪುಸಲಾಯಿಸಿ ಲವ್ ಜಿಹಾದ್ಗೆ ಯತ್ನ ನಡೆದಿದೆ. ನರೇಗಲ್ ಗ್ರಾಮದ ಇಬ್ರಾಹಿಂ ನೆಗಳೂರು ವಿರುದ್ಧ ಆರೋಪ ಕೇಳಿ ಬಂದಿದೆ. ಈಗ ಶಂಕರಮ್ಮ ಎಂಬ ಯುವತಿಯನ್ನ ಲವ್ ಜಿಹಾದ್ಗೆ ಯತ್ನಿಸಲಾಗಿದೆ. ಹಾನಗಲ್ ತಾಲೂಕಿನ ಶಂಕರಿಕೊಪ್ಪದ ಗ್ರಾಮದ ಯುವತಿ ಶಂಕರಮ್ಮ. ಬೆಳಗ್ಗೆ ಆಗ್ತಾ ಇದ್ದಂತೆ ಮನೆ ಹಿಂಬಾಗಿಲಿನಿಂದ ಯುವತಿ ಪರಾರಿಯಾಗಿದ್ದಾಳೆ. ನಮ್ಮ ಮಗಳು ನಮಗೆ ಬೇಕು ಅಂತ ಪೋಷಕರು ಈಗ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಸ್ಟೇಷನ್ ಮುಂದೆ ವಿಷ ಕುಡಿತೀವಿ, ಸತ್ತೋಗ್ತೀವಿ ಅಂತ ತಾಯಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಲವ್ ಜಿಹಾದ್ ವಿರುದ್ಧ ಜಿಲ್ಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ. ಇಬ್ರಾಹಿಂ ಕುಟುಂಬದ ವಿರುದ್ಧ 2ನೇ ಪ್ರಕರಣ ಅನ್ನೋ ಆರೋಪ ಇದೆ. ಆಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಈಗ ಮುಂಜಾನೆ ನಿಶ್ಚಿತಾರ್ಥ, ಮಧ್ಯರಾತ್ರಿ ಯುವತಿ ಮಿಸ್ಸಿಂಗ್ ಆಗಿದ್ದಾಳೆ. ನೋಡಿ, ರಾತ್ರಿ ಇಬ್ರಾಹಿಂ ಜೊತೆಗೆ ಈ ಯುವತಿ ಫೋನ್ನಲ್ಲಿ ಮಾತಾಡಿದ್ಲಂತೆ. ಬೆಳಗ್ಗೆ ಆಗ್ತಾ ಇದ್ದಂತೆ ಮನೆ ಹಿಂಬಾಗಿಲಿನಿಂದ ಯುವತಿ ಪರಾರಿಯಾಗಿದ್ದಾಳೆ. ನಮ್ಮ ಮಗಳು ನಮಗೆ ಬೇಕು, ಇಲ್ಲದೆ ಇದ್ದರೆ ಸ್ಟೇಷನ್ ಮುಂದೆನೇ ವಿಷ ಕುಡಿದು ಸತ್ತೋಗ್ತೀವಿ ಅಂತ ಹೇಳಿ ಆ ತಾಯಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಲವ್ ಜಿಹಾದ್ ವಿರುದ್ಧ ಜಿಲ್ಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇಬ್ರಾಹಿಂ ಕುಟುಂಬದ ವಿರುದ್ಧ 2ನೇ ಪ್ರಕರಣ ಅನ್ನೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಈಗ ಆಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಬೇಕೇ ಬೇಕು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನು ಘಟನೆ ಇದು, ಜೊತೆಗೆ ಲವ್ ಜಿಹಾದ್ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಈ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಆಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಈ ಪ್ರಕರಣ ಲವ್ ಜಿಹಾದ್ಗೆ ನಂಟು ಹೊಂದಿದೆ ಅನ್ನೋದಕ್ಕೆ ಏನು ಆರೋಪಿ ಸ್ಥಾನದಲ್ಲಿರುವಂತಹ ಇಬ್ರಾಹಿಂ ನೆಗಳೂರು ಏನಿದ್ದಾರೆ, ಈತನ ಮೇಲೆ ಈಗಾಗಲೇ ಇಂತಹದ್ದೇ ಪ್ರಕರಣಗಳು 2-3 ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಿ ಆರೋಪಗಳು ಕೇಳಿ ಬಂದಿದ್ದಾವೆ ಅನ್ನುವಂಥದ್ದು ಮಾಹಿತಿ ಈಗಾಗಲೇ ಬಹಿರಂಗವಾಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಿಂದೂ ಯುವತಿಯೂ ಕೂಡ ತಲೆಯನ್ನು ಕೆಡಿಸಿಕೊಂಡು ನಿಶ್ಚಿತಾರ್ಥ ಆಗಿರುವಂತಹ ಯುವತಿಯ ತಲೆ ಕೆಡಿಸಿ ಈಗ ಪುಸಲಾಯಿಸಿ ಅವಳನ್ನ ಕರೆದುಕೊಂಡು ಹೋಗಿರುವಂತದ್ದು ಈಗಾಗಲೇ ತಿಳಿದು ಬಂದಿರುವಂತದ್ದು. ಹೀಗಾಗಿ ಇದು ಲವ್ ಜಿಹಾದ್ ಅನ್ನುವಂಥದ್ದು ಈಗಾಗಲೇ ಹಿಂದೂ ಪರ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಈಗಾಗಲೇ ಆಕ್ರೋಶನ ವ್ಯಕ್ತಪಡ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ, ಈ ಒಂದು ಇಬ್ರಾಹಿಂ ನೆಗಳೂರನ್ನು ಈಗ ನರೇಗಲ್ ಗ್ರಾಮದ ಯುವಕ ಅನ್ನುವಂಥದ್ದು ಈಗಾಗಲೇ ತಿಳಿದು ಬಂದಿರುವಂತದ್ದು. ಅಂದ್ರೆ ಮುಂದಿನ ತಿಂಗಳು ಮೇ 11ಕ್ಕೆ ಯುವತಿ, ಅಂದ್ರೆ ಈಗ ಆತನ ಜೊತೆ ಹೋಗಿರುವಂತಹ ಯುವತಿ ಏನಿದ್ದಾರೆ, ಅಥವಾ ಅವಳೇ ಸ್ವ ಇಚ್ಛೆಯಿಂದ ಹೋಗಿದ್ದಾಳ, ಅಥವಾ ಇವನೇನಾದ್ರೂ ಬೇರೆ ರೀತಿಯಾಗಿರ್ತಕ್ಕಂಥ ಅಥವಾ ಅಪಹರಣ ಮಾಡಿದ್ದಾನ, ಅಥವಾ ಬೇರೆ ಏನೋ ಒಂದು ತಲೆಯನ್ನು ಕಿಡಿಸಿ ಕರೆದುಕೊಂಡು ಹೋಗಿದ್ದಾನ ಅನ್ನುವಂಥದ್ದು ಪೊಲೀಸರು ತನಿಖೆಯನ್ನ ಮಾಡಿದ ನಂತರ ಗೊತ್ತಾಗುತ್ತೆ. ಹೀಗಾಗಿ ಮೇ 11ಕ್ಕೆ ನಿಶ್ಚಿತಾರ್ಥ ಆಗಿರುವಂತಹ ಯುವತಿ ಆತನೊಂದು ಈಗಾಗಲೇ ಪರಾರಿ ಆಗಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ಈಗಾಗಲೇ ಯಾವಾಗ ಬೆಳಕಿಗೆ ಬಂತು, ಪೊಲೀಸರು ಕೂಡ ಈಗಾಗಲೇ ಒಂದು ಎಚ್ಚೆತ್ತುಕೊಂಡಿರುವಂತದ್ದು. ಜೊತೆಗೆ ಏನಂತಂದ್ರೆ, ಸಂಬಂಧಪಟ್ಟಂತಹ ಯುವತಿ ಪೋಷಕರು ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆತನ ಒಂದು ಕ್ಯಾರೆಕ್ಟರ್ ಸರಿ ಇಲ್ಲ, ಇದೇ ರೀತಿಯಾಗಿರ್ತಕ್ಕಂಥ ಹಿಂದೂ ಯುವತಿಯರನ್ನ ತಲೆ ಕೆಡಿಸಿ ಅವನು ಏನಂತಂದ್ರೆ ಲವ್ ಜಿಹಾದ್ ಅನ್ನುವಂಥದ್ದನ್ನ ಮಾಡ್ತಾ ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿರುವಂತದ್ದು. ಹೀಗಾಗಿ ಕಾರ್ಯೋನ್ಮುಖರಾಗಿರ್ತಕ್ಕಂಥ ಪೊಲೀಸರು ಆತನ ಬಂಧನಕ್ಕಾಗಿ ಈಗಾಗಲೇ ಬಲೆ ಬೀಸಿರುವಂತದ್ದು. ಜೊತೆಗೆ ಏನು ಇಬ್ಬರು ಜೋಡಿಗಳು ಯಾವ ಒಂದು ಸ್ಥಳದಲ್ಲಿದ್ದಾರೆ ಅನ್ನುವಂಥದ್ದನ್ನ ಪೊಲೀಸರು ಕೂಡ ಈಗಾಗಲೇ ಹುಡುಕ್ತಾ ಇದ್ದಾರೆ. ರಾಮ್ ಬಡಿಗೇರ್, ಈಗಾಗಲೇ ಹುಬ್ಬಳ್ಳಿಯಲ್ಲಿ ಮೊನ್ನೆ ಏನು ಕೇಳಿ ಬಂದಿತ್ತು ಪ್ರಕರಣ, ಆ ಪ್ರಕರಣ ಮಾಸು ಮುನ್ನೆ ಮತ್ತೊಂದು ಇದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಹಾವೇರಿಯಲ್ಲಿ ನಡೆದಿರುವಂತದ್ದು ನಿಜಕ್ಕೂ ಕೂಡ ಒಂದು ಅಚ್ಚರಿ ಪಡುವಂತದ್ದು. ಜೊತೆಗೆ ಏನಂತಂದ್ರೆ, ನಂಬಲಿಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.